ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿಗೆ ಕೊನೆಗೊಳ್ಳಲಿದೆ. ಕಳೆದ ವಾರ ವಾಹಿನಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಮಾಹಿತಿಯನ್ನು ನೀಡಿತ್ತು. ಅದರಂತೆ ಅಂತಿಮ ಸಂಚಿಕೆಗಳು ಈ ವಾರ ಪ್ರಸಾರ ಆದವು. ಇಂದು ಫೈನಲ್ ಎಪಿಸೋಡ್ ಟೆಲಿಕಾಸ್ಟ್ ಆಗಲಿದ್ದು, ಇದರಲ್ಲಿ ದೊಡ್ಡ ಟ್ವಿಸ್ಟ್ ಅನ್ನು ನೀಡಲಾಗಿದೆ. ಬರೋಬ್ಬರಿ 600ಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪೂರ್ಣಗೊಳಿಸಿರುವ ಈ ಧಾರಾವಾಹಿಯನ್ನ ಟ್ವಿಸ್ಟ್ ಮೂಲಕ ಕೊನೆಗೊಳಿಸಲು ನಿರ್ದೇಶಕರು ಮುಂದಾಗಿದ್ದಾರೆ. ಈ ಕುರಿತ ಪ್ರೊಮೋ ಕೂಡ ಬಿಡುಗಡೆಯಾಗಿದೆ. ಕಾವೇರಿ ಇದುವರೆಗೂ ಮಾಡಿರುವ ಕೇಡು ಕೆಲಸಗಳು ಒಂದೆರಡಂತೂ ಅಲ್ಲ. ಕೀರ್ತಿ ಹಾಗೂ ಲಕ್ಷ್ಮೀ ಬಾಳನ್ನೇ ಹಾಳು ಮಾಡಿದ ಕಾವೇರಿ ಇಬ್ಬರನ್ನ ಕೊಲ್ಲೋಕೆ ಸಂಚನ ರೂಪಿಸಿದ್ದಳು. ಆದರೆ ಕರ್ಮ ಯಾರನ್ನೂ ಬಿಡುವುದಿಲ್ಲ ಎಂಬ ಮಾತಿನ ಪ್ರಕಾರ ಕಾವೇರಿ ಕೊನೆಯಲ್ಲಿ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ. ತನ್ನ ಅಹಂಕಾರ ಬಿಡದ ಕಾವೇರಿ ಬೆಟ್ಟದಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ. ಬೆಟ್ಟದ ಮೇಲೆ ಇಡೀ ಕುಟುಂಬದ ಮುಂದೆ ಕಾವೇರಿಯ ಮುಖವಾಡ ಕಳಚಿಬಿತ್ತು. ಕುಡಿದ ನಶೆಯಲ್ಲಿ ಸುಬ್ಬಿ ಅಲಿಯಾಸ್ ಚಿಂಗಾರಿ ಮುಂದೆ ಕಾವೇರಿ ತಾನು ಮಾಡಿದ ಎಲ್ಲಾ ಕೇಡು ಕೆಲಸಗಳನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ದಳು. ಅದನ್ನೆಲ್ಲ ಕೇಳಿಸಿಕೊಂಡ ವೈಷ್ಣವ್ಗೆ ಸತ್ಯದ ಅನಾವರಣವಾಗುತ್ತೆ. ನಾನು ಏನು ನಡೆಯಬಾರದು ಎಂದುಕೊಂಡಿದ್ನೋ ಅದು ನಡೆದೇ ಹೋಯಿತು. ನನ್ನ ಮಗ ನನ್ನ ಕೈಯಿಂದ ಬಿಟ್ಟು ಹೋಗಬಾರದು ಎಂಬ ಕಾರಣಕ್ಕೆ ನನ್ನ ಸೊಸೆ ಮಾಡಿಕೊಂಡೆ. ಆದರೆ ನೀನೇನು ಮಾಡಿದೆ? ನನ್ನ ಮಗನ ಕಿತ್ತುಕೊಂಡೆ. ಪುಟ್ಟ, ನಿನ್ನ ಅಮ್ಮ ಯಾವಾಗಲೂ ನಿನ್ನನ್ನ ಪ್ರೀತಿಸುತ್ತಾ ಇದ್ದಳು, ಪ್ರೀತಿಸ್ತಾನೆ ಇರ್ತಾಳೆ ಎಂದು ಹೇಳುತ್ತಾ ಕಾವೇರಿ ಪ್ರಪಾತದ ಕಡೆ ಹೋಗುತ್ತಾಳೆ. ವೈಷ್ಣವ್ ಲಕ್ಷ್ಮಿ ಯಾರೂ ಮನವಿ ಮಾಡಿದರೂ ಕಾವೇರಿ ಮಾತನ್ನ ಕೇಳಲೇ ಇಲ್ಲ. ಈ ವೇಳೆ ಕಾವೇರಿ ಆಯತಪ್ಪಿ ಕಾಲನ್ನ ಅಲ್ಲೇ ಇದ್ದ ಸಣ್ಣ ಕಲ್ಲಿನ ಮೇಲೆ ಇಡುತ್ತಾಳೆ. ಆಗ ಕಾಲು ಜಾರಿ ಬೆಟ್ಟದಿಂದ ಉರುಳಿ ಹೋಗಿದ್ದಾಳೆ. ಈ ಮೂಲಕ ಬೆಟ್ಟದಿಂದ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪುತ್ತಾಳೆ. ಅಂದು ಕೀರ್ತಿಯನ್ನ ಬೆಟ್ಟದ ಮೇಲಿನಿಂದ ನೂಕಿ ಸಾಯಿಸಲು ಕಾವೇರಿ ಪ್ರಯತ್ನಿಸಿದ್ದಳು. ಅಂದು ಕೀರ್ತಿ ಬಿದ್ದ ಜಾಗದಲ್ಲೇ ಇಂದು ಕಾವೇರಿ ಬಿದ್ದು ಸಾವನ್ನಪ್ಪಿದ್ದಾಳೆ. ಈ ಮೂಲಕ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯ ಕಂಡಿದೆ. ಈ ಧಾರಾವಾಹಿ ಶುರುವಿನಲ್ಲಿ ಭಾಗ್ಯಲಕ್ಷ್ಮಿಯಾಗಿ 1 ಗಂಟೆ ಪ್ರಸಾರ ಕಾಣುತ್ತಿತ್ತು. ಆ ಬಳಿಕ ಅಕ್ಕ ಭಾಗ್ಯಳ ಕತೆ ಬೇರೆ ಹಾಗೂ ಲಕ್ಷ್ಮಿ ಕತೆ ಬೇರೆ ಬೇರೆಯಾಗಿ ಮಾಡಿ 2 ಧಾರಾವಾಹಿಯನ್ನ ಮಾಡಲಾಯಿತು. ಈಗ ಭಾಗ್ಯಲಕ್ಷ್ಮಿ ರಾತ್ರಿ 7 ಗಂಟೆಗೆ ಪ್ರಸಾರ ಕಾಣುತ್ತಿದ್ದರೆ ಲಕ್ಷ್ಮೀ ಬಾರಮ್ಮ 7:30ಕ್ಕೆ ಪ್ರಸಾರ ಕಾಣುತ್ತಿದೆ. ಲಕ್ಷ್ಮೀ ಬಾರಮ್ಮ ಮುಕ್ತಾಯದ ಬಳಿಕ ಆ ಸ್ಥಾನದಲ್ಲಿ ಬಿಗ್ ಬಾಸ್ ಕನ್ನಡ 11ರ ರನ್ನರ್ ಅಪ್ ತ್ರಿವಿಕ್ರಮ್ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಕಾಣಲಿದೆ.